ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತಿನ ರೆಸಿಪಿ ಬಜ್ಜಿ. ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ಹೋಟೆಲಲ್ಲಿ ಯಾವ ಥರ ಮಾಡ್ತಾರಲ್ಲ ಅದೇ ಥರ ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ 1 ಕಪ್ಪಷ್ಟು ಹಸೆಬ್ಯಾಳಿ ಹಿಟ್ಟು ತಗೋರಿ. ಅದರ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು, ಒಂದು 5-6 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದು ಹಾಕೋರಿ. ಒಂದು ದೊಡ್ಡ ಉಳ್ಳಾಗಡ್ಡಿ ಉದ್ದುದ್ದಕ್ಕೆ ಸಣ್ಣದಾಗಿ ಹೆಚ್ಕೊಂಡೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಇದ್ದರೂ ಹಾಕೋರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಚೆನ್ನಾಗಿ ಕಲಿಸ್ಕೋಬೇಕು. ಅದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೋರಿ. ಗಟ್ಟಿನೂ ಅಲ್ಲ, ತೀರಾ ತೆಳ್ಳಗನೂ ಅಲ್ಲ. ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ನಿಮ್ಮ ಮನೆಯಲ್ಲಿರೋ ಪದಾರ್ಥನೇ ಹಾಕಿ ಯಾವ ಥರ ಅಡುಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ. ನಾನು ಒಂದು ಟಿಪ್ಸ್ ಹೇಳ್ತೀನಿ ನೋಡಿರಿ. ಕಾಳು ಪಲ್ಯ ಯಾರಾದರೂ ಮಾಡ್ತಾಯಿದ್ರೆ ಅದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ಕಾಳನ್ನೆಲ್ಲ ಬೊಗನ್ಯಾಗ ಮಾಡಕತ್ತಿದ್ರೆ ಆ ಕಡೆ ಈ ಕಡೆ ಸರಿಸಿ ಬೊಗೋನಿ ನಡ್ಬರ್ಕ ಮಧ್ಯದಾಗ ಏನು ಮಾಡ್ಬೇಕಂದ್ರೆ ಒಂದು ಸಣ್ಣ ಬಟ್ಲು ಇಡ್ಬೇಕ್ರಿ. ಕಾಳನ್ನೆಲ್ಲ ಆ ಸೈಡ್ ಈ ಸೈಡ್ ಸರಿಸ್ಬೇಕು. ಅದು ಎಣ್ಣೆ ಎಲ್ಲ ಏನಾಗುತ್ತೆ, ಬಟ್ಲು ಇರುತ್ತಲ್ಲ, ಬಟ್ಲು ಇಟ್ಟಿರ್ತೀವಲ್ಲ ದಬ್ಬಾಕಿ ಇಡಬೇಕು. ದಬ್ಬಾಕಿ ಇಟ್ಟಿದ್ದಕ್ಕೆ ಹತ್ಕೊಂತೈತಿ. ಈ ಹದಕ್ಕೆ ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡ್ರಿ. ಅದನ್ನು ಅರ್ಧ ಗಂಟೆ ಈಗ ಆಗೈತಿ. ನಾನು ಗ್ಯಾಸ್ ಆನ್ ಮಾಡಿಕೊಂಡು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಕಾಯಿಸ್ಕೊಳಕತ್ತೀನಿ ರೀ. ಎಣ್ಣೆ ಚೆನ್ನಾಗಿ ಕಾಯಬೇಕು, ಅದಕ್ಕೆ ಕಾಯಕ್ಕೆ ಇಡಕತ್ತೀನಿ. ಈಗ ಎಣ್ಣೆ ಕಾಸಕ್ಕೆ ಇಡ್ತೀರಲ್ಲ, ಈಗ ಹೈ ಫ್ಲೇಮ್ನಾಗ ಇಟ್ಕೊಂಡು ಕಾಯಿಸ್ಕೊರಿ ಎಣ್ಣೆನ. ಆದ್ರೆ ಬಜ್ಜಿ ಮಾಡೋ ಹೊತ್ನಾಗ ಏನಾಯ್ತು ನೋಡ್ರಿ, ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಮಾಡ್ಕೋಬೇಕ್ರಿ. ಯಾಕಂದ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ಲ. ಅದಕ್ಕೆ ಅವಾಗ ಏನು ಮಾಡಿರಿ, ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊರಿ. ಈಗ ಜಾಸ್ತಿನೇ ಇರಲ್ರಿ ಅದು ಎಣ್ಣೆ ಕಾಯೋವರೆಗೂ. ಈಗ ಎಣ್ಣೆ ಕಾದೈತ್ರಿ ಅದು. ನಾನು ಅದಕ್ಕೆ ಆಗಲೇ ಕಲಸಿಟ್ಕೊಂಡಿದ್ನೆಲ್ಲ ಹಿಟ್ಟಿಗೆ ಒಂದು 2-3 ಸ್ಪೂನಷ್ಟು ಕಾದಿರೋ ಎಣ್ಣೆ ಹಾಕಿರಿ. ಅಂದ್ರೆ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಚೆನ್ನಾಗಿ ಬರ್ತಾವೆ. ಈಗ ಅದನ್ನೆಲ್ಲ ಹಾಕಿ ಕಲಸ್ಕೊಳಕತ್ತೀನಿ ನೋಡ್ರಿ, ಎಣ್ಣೆ ಹಾಕಿ ಚಲೋ ಹೊತ್ನಾಗ. ಈಗ ಕೈಯಾಗ ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೋರಿ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹಿಟ್ಟು ತೊಗೊಂಡು ಸಣ್ಣ ಸಣ್ಣ ದೊಡ್ಡ ಬೇಕಂದ್ರೆ ದೊಡ್ಡ ಹಾಕೋರಿ. ನಮಗೆ ಸಣ್ಣ ಸಣ್ಣ ಬೇಕ್ರಿ, ಅದಕ್ಕೆ ನಾನು ಸಣ್ಣ ಸಣ್ಣ ಹಾಕೊಳಕತ್ತೀನಿ. ಈಗ ಈ ಥರ ಎಲ್ಲ ಹಾಕೋರಿ. ಅದು ಎಷ್ಟು ಹಿಡ್ಸುತ್ತೋ ಎಣ್ಣೆ ಅಷ್ಟು ಹಾಕ್ಕೊಂಡು ಇವಾಗಲೇ ಸೌಟ್ ಹಾಕಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಹೊತ್ತು ಒಂದು ತಾವ ಆಗಿ ಅವು ಬಜ್ಜಿ ಮ್ಯಾಗ ಬರಕತ್ತವ್ರಿ. ಆವಾಗ ನಿಮಗೆ ಗೊತ್ತಾಗತ್ತಾ. ಆವಾಗ ಸ್ವಲ್ಪ ಚಮಚ ಹಾಕಿ ಮ್ಯಾಲೆ ಕೆಳಗೆ ಮಾಡ್ಕೋರಿ. ಈಗ ನೋಡ್ರಿ, ಈಗ ಬಂದವ್ರಿ ಇವು. ಅದಕ್ಕೆ ನಾನು ಮ್ಯಾಗ ತಳಕ ಮಾಡ್ಕೊಳಕತ್ತೀನಿ. ಈ ಥರ 2 ಸೈಡು ಬೇಯಿಸ್ಕೊರಿ. ಬೇಯಿಸ್ಕೊಂಡಾದ್ಮೇಲೆ ಇವನ್ನ ಒಂದು ಪ್ಲೇಟ್ನಾಗ ತಗೊಂಬಿಡ್ರಿ. ಆವಾಗಲೇ ಹಾಕ್ಕೊಂಡ್ರಲ್ಲ ಹಿಟ್ಟು, ಆ ಥರ ಮತ್ತೆ ವಾಪಸ್ ಈಗ ಎಣ್ಣೆಗೆ ಹಾಕೋರಿ. ಎಣ್ಣೆಗೆ ಹಾಕ್ಕೊಂಡು ಕರ್ದಾದ ನಂತರ ಇವನ್ನೆಲ್ಲ ಆರಕ್ಕೆ ಬಿಡ್ರಿ. ಈಗೇನು ಫಸ್ಟ್ ಕರ್ಕೊಂಡಿರಲ್ಲ ಅವನ್ನ ಆರಕ್ಕೆ ಬಿಡ್ರಿ. ಆರಿದ ನಂತರ ಮತ್ತೆ ವಾಪಸ್ ಇನ್ನೊಂದು ಸತಿ ಎಣ್ಣೆಗೆ ಹಾಕಿ ಕರೀರಿ. ಅವನ್ನ ಎಣ್ಣೆಗೆ ಹಾಕಿ ಕರೆದ್ರೆ ಏನಾಕ್ಕವು, ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ತುಂಬ ಟೇಸ್ಟಿಯಾಗಿ ಬರ್ತಾವ್ರಿ ಅವು. ನೋಡಿದ್ರಲ್ಲ ಯಾವ ಥರ ಮಾಡೋದು ಅಂತ ಬಜ್ಜಿ. ನಾವು ಉತ್ತರ ಕರ್ನಾಟಕ ಸೈಡ್ ಅಂತೂ ಬಜ್ಜಿ ಅಂದರೆ ಎಲ್ಲರಿಗೂ ಗೊತ್ತಿರ್ತಾವ್ರಿ. ಇದೇ ರೀತಿನ ಎಲ್ಲದನ್ನು ಹಿಟ್ಟು ಐತಲ್ಲ ಅದನ್ನು ಮಾಡ್ಕೋರಿ. ಫಸ್ಟ್ ಏನು ಮಾಡಿರಿ, ಈ ಥರ ಹಿಟ್ಟು ಹಾಕಿ ಆ ಕಡೆ ಈ ಕಡೆ ಬೇಯಿಸ್ಕೊರಿ. ಬೇಯಿಸ್ಕೊಂಡಾದ ನಂತರ ಅದನ್ನು ಸ್ವಲ್ಪ ಆರಕ್ಕೆ ಬಿಡ್ರಿ. ಅವು ಆರ್ತಾವಲ್ಲ ಅಷ್ಟು ಆರಿದ ನಂತರ ಮತ್ತೆ ಇನ್ನೊಂದು ಸತಿ ಎಣ್ಣೆಗೆ ಹಾಕಿ ಕರೀರಿ. ಎಣ್ಣೆಗೆ ಹಾಕಿ ಕರೆದ್ರೆ ಏನು ಹಾಕೋರಿ, ಅವು ಗರಿ ಗರಿಯಾಗಿ ಬರ್ತಾವೆ. ಇದೇ ಥರನ ರೀ, ಸಣ್ಣ ಹೋಟೆಲಾಗಿರಲಿ ದೊಡ್ಡ ಹೋಟೆಲ್ನಾಗಿರಲಿ ಎಲ್ಲರ ಯಾಕಾಗಿರಲಿ ಹಿಂಗೆ ಮಾಡ್ಕೊತಾರೆ ರೀ ಅವರು. ಈಗ ಮನ್ಯಾಗ ಮಾಡಿಬಿಟ್ರೆ ಏನಾಗಿರುತ್ತೆ ರೀ, ಒಳ್ಳೆ ಎಣ್ಣೆ ಹಾಕಿ ಅಂದ್ರೆ ಚಲೋ ಎಣ್ಣೆ ಹಾಕಿ ನಾವು ಮಾಡಿರ್ತೀವಿ ರೀ. ಮತ್ತು ಹಿಟ್ಟೆಲ್ಲ ಅವ್ರು ಯಾವ್ದು ಹಾಕಿರ್ತಾರೋ ಏನು ಹಾಕಿರ್ತಾರೋ ಮತ್ತು ಎಷ್ಟು ಸತಿ ಕರ್ದಿದ್ದು ಎಣ್ಣೆನ ಹಾಕಿ ಕರಿತಿರ್ತಾರೆ ಅವ್ರು ಒಳ್ಳೆ ಮಳೆ. ಅದಕ್ಕಿಂತ ಮನ್ಯಾಗ ಮಾಡಿಕೊಡ್ರಿ. ಮಕ್ಳು ಗಿಕ್ಳು ಇದ್ರೂ ತುಂಬ ಇಷ್ಟಪಟ್ಟು ತಿಂತಾರೆ. ಚಲೋ ಹಾಕೋರಿ.
ಕರ್ದಿದ್ವಂತೂ ಐಟಮ್ಸ್ ಯಾವಾರ ಯಾಕಿರಲಿ ಕುರ್ಕುರೆ ಸಂಡ್ಗಿ ಇಂಥವನ್ನೆಲ್ಲ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ನೀವು ಮನ್ಯಾಗ ಮಾಡಿರಿ. ಮನ್ಯಾಗ ಮಾಡೋದ್ರಿಂದ ಏನಾಗುತ್ತೆ ರೀ, ನಿಮಗೂ ಒಂಥರ ಖುಷಿ ಆಗುತ್ತೆ, ಓ ನನ್ನ ಮಕ್ಳಿಗೆ ಮಾಡಿಕೊಟ್ಟೆ ಹಂಗೆ ಹಿಂಗೆ ಅಂತೇಳಿ. ಅದಕ್ಕೆ ಮನ್ಯಾಗ ಮಾಡಿರಿ, ಹೆಂಗೆ ಬಂತು ಅಂತ ಕಮೆಂಟ್ಸ್ ಮಾಡಿ. ನೋಡಿದ್ರಲ್ಲ ಹೇಗೆ ಮಾಡ್ಕೊಳೋದು ಅಂತ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೋ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ನಮ್ಮ ಚಾನಲಲ್ಲಿ ಬರೋ ಎಲ್ಲ ಅಡುಗೆನೂ ನೋಡ್ತಾ ಇರಿ.